ಎಲ್ಲ ಹಿರಿಯರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಬಾಳಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಏನು ಅಂತಂದರೆ 60ರ ಇಂಡಿಕೇಶನ್ ಏನು ಅಂತಂದರೆ ಏನೋ ಒಂದು ರೋಗ ಬರೋದು ಅಂತ. ಆದರೆ ರೋಗ ಇಲ್ದಿರ ನಿರೋಗಿಗಳಾಗಿ ಬದುಕೋ ಅಂಥವ್ರನ್ನೂ ನೋಡ್ತೀವಿ. ಎಷ್ಟೋ ಜನಗಳ ಸೋದಾಹರಣಗಳನ್ನು ನಾವು ನೋಡ್ತಾ ಹೋದಾಗ ಇವ್ರು ಹೇಗೆ 100 ವರ್ಷದವರೆಗೂ ಬದುಕಿದ್ದಾರೆ, ಶತಾಯುಷಿಗಳಾಗಿದ್ದಾರೆ, ಆದರೂ ಇಷ್ಟು ಗಟ್ಟಿಮುಟ್ಟಾಗಿದ್ದಾರೆ ಅಂತ ನೋಡ್ತಾ ಇದ್ದರೆ ಅವರು ಸಾಮಾನ್ಯವಾಗಿ ನಂಗೆ ಇದುವರೆಗೂ ಯಾವುದೇ ಜ್ವರ, ನೆಗಡಿ, ಕೆಮ್ಮು ಕೂಡ ಬಂದಿಲ್ಲ, ಅದಕ್ಕೂ ನಾನು ಔಷಧಿ ತೊಗೊಂಡಿಲ್ಲ ಅಂತ ಹೇಳೋದನ್ನು ಕೇಳ್ತೀವಿ. ಇಷ್ಟರ ಮಟ್ಟಿಗೆ ಸದೃಢರಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚಿಸಿದಾಗ ಪ್ರಕೃತಿ ಅವ್ರಿಗೆ ಪೂರಕವಾಗಿ ನಿಂತಿರೋದನ್ನು ನಾವು ಕಾಣಬಹುದು. ಇಷ್ಟು ನಮಗೆ ಒದಗಿ ಬರುವಂತಹ ಪ್ರಕೃತಿಯ ಜೊತೆ ನಾವು ಒಡನಾಡ್ಕೊಂಡಿದ್ದಾಗ ಆರೋಗ್ಯ ಕಾಪಾಡ್ಕೊಳ್ಳಬಹುದು ಅನ್ನೋದಾದರೆ ಅದು ಹೇಗೆ ಸಾಧ್ಯ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಜೊತೆಗಿರೋರು ಆಯುಷ್ ಇಲಾಖೆಯ ನಿವೃತ್ತ ನಿರ್ದೇಶಕರಾದಂಥ ಡಾಕ್ಟರ್ BT ಚಿದಾನಂದಮೂರ್ತಿಯವರು. ಇವರು ನಮಗಿವತ್ತು ಹಿರಿಯರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಪ್ರಾಕೃತಿಕ ಚಿಕಿತ್ಸೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ದೇಶದ ಉದ್ದಗಲಕ್ಕೂ ಕೆಲಸ ಮಾಡಿದಂಥ ವ್ಯಕ್ತಿಯಾಗಿ ನಿವೃತ್ತಿಯ ನಂತರ ನಿಮ್ಮ ಜೀವನದ ಒಂದು ನಿರಾಳತೆಯನ್ನು ಹೇಗೆ ಕಂಡುಕೊಂಡ್ರಿ? ನಾನು ಆಗಲೇ ಭಾರತ ಸರ್ಕಾರದಿಂದ ಪ್ರಪ್ರಥಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ರಾಷ್ಟ್ರೀಯ ನಿರ್ದೇಶಕರಾಗಿ ಪೂನಾ ಮತ್ತು ಡೆಲ್ಲಿನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ 12 ವರ್ಷ ಆಯಿತು. ಈಗ ನನಗೆ 72 ವರ್ಷ ಆಯಿತು. ಈಗಲೂ ನಾನು ನಿತ್ಯ 10-12 ಗಂಟೆ ಕೆಲಸ ಮಾಡ್ತಾಯಿದ್ದೀನಿ. ಈ ಆ್ಯಕ್ಚುಲಿ ವಯಸ್ಸು ಆಯಿತು ಅಂತ ಅನ್ನೋದಿಲ್ಲ. ಈ ಕೆಲವರು 70 ವರ್ಷ ಆದ್ರೂ 40 ವರ್ಷದ ಥರ ಇರ್ತಾರೆ, 40 ವರ್ಷದವರು 80 ವರ್ಷದ ಥರ ಇರ್ತಾರೆ. ವಯಸ್ಸಾಗೋದು ಅನ್ನೋದು ಅದು ನಾವು ಮಾನಸಿಕವಾಗಿ ಹೊರತು ನಾವು ಹೇಗೆ ಸಣ್ಣದ್ರಿಂದ ನಾವು ಶರೀರವನ್ನು ಪ್ರಕೃತಿದತ್ತವಾಗಿ ನಾವು ಅದನ್ನು ಕಾಪಾಡ್ಕೊಂಡು ಬರ್ತೀವೋ ಅದರ ಆಧಾರದ ಮೇಲೆ ನಮ್ಮ ಆರೋಗ್ಯ ಉಳಿಯುತ್ತೆ. ಇವು ಕೆಲವು ಏನು ಮಾನಸಿಕವಾಗಿ ವಯಸ್ಸಾಯಿತು ಅಂದರೆ ಕಾಯಿಲೆ ಬರಬೇಕು ಅಂತೇನಿಲ್ಲ. ವಯಸ್ಸಿಲ್ಲದೆ ಇರೋವು ಈ ಲಕ್ಷಾಂತರ ಜನಕ್ಕೆ 30, 40, 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್. 25 ವರ್ಷದಲ್ಲಿ ಕೂಡ ನಾನು ಕಾರ್ಡಿಯಾಕ್ ವಾರ್ಡ್ಗೆ ಹೋಗಿ ನೋಡಿದಾಗ ಸುಮಾರು 25 ವರ್ಷದವರು, ನಾನು ಈಗಾಗಲೇ 15 ವರ್ಷದಿಂದ ಒಂದು ಪೂನಾದಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಕಾರ್ಡಿಯಾಕ್ ವಾರ್ಡ್ ಅಫಿಷಿಯಲ್ ವಿಸಿಟ್ ಮಾಡಿದ್ದು, ನಾವು ಮಿನಿಸ್ಟ್ರು ಬಂದಿದ್ದರು, ಅಲ್ಲಿ ಕರ್ಕೊಂಡು ಹೋದರೆ 25 ವರ್ಷದವರೆ ಒಂದು 20 ಜನ ಅಡ್ಮಿಟ್ ಆಗಿದ್ದರು ಕಾರ್ಡಿಯಾಕ್ ವಾರ್ಡಲ್ಲಿ. ಸೊ ಇದು ಈಗಿನ ಕಾಲದಲ್ಲಿ ವಯಸ್ಸಾದವ್ರಿಗೆ ಕಾಯಿಲೆ, ವಯಸ್ಸಿಲ್ದವ್ರಿಗೂ ಕಾಯಿಲೆ ಜಾಸ್ತಿ ಇದೆ. ಯಾಕೆ ಅಂದರೆ ನಾವು ಪ್ರಕೃತಿಯಿಂದ ತುಂಬ ದೂರ ಹೋಗಿದ್ದೀವಿ. ಹೌದು, ಮನುಷ್ಯ ಏನು ನಿಜವಾಗಿ ಮಾಡಬೇಕೋ ಅದನ್ನು ಮಾಡೋದಿಲ್ಲ, ಮಾಡಬಾರ್ದನ್ನು ಮಾಡಿದ್ದೇವೆ. ನಮ್ಮ ಆಹಾರ ಪದ್ಧತಿ, ನಮ್ಮ ನಿತ್ಯ ಜೀವನ ಶೈಲಿ ಪ್ರಕೃತಿ ತತ್ವವಾಗಿರಬೇಕು. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿ ಇಂದಿನ ಮನುಷ್ಯ ಏನು ಅಂದರೆ ಊಟ ಮಾಡೋದು, ಸೇವನೆ ಮಾಡೋದೇ ಒಂಥರ ಮೆಕ್ಯಾನಿಕಲ್ಲಾಗಿ ಊಟ ಮಾಡ್ತಾರೆ. ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಲೇಬೇಕು, ತಿಂಡಿ ಹೊಟ್ಟೆ ತುಂಬ ತಿಂಡಿ ತಿನ್ನಬೇಕು, ತಟ್ಟೆ ತುಂಬ. ಮಾಮೂಲಿ ಈಗ ಸೌತ್ ಇಂಡಿಯನ್ ಆಗಲಿ ನಾರ್ತ್ ಇಂಡಿಯನ್ ಆಗಲಿ ಅವ್ರವ್ರ ಪ್ರಕಾರ ಮಾಡ್ತಾರೆ. ಇದು ಮೆಕ್ಯಾನಿಕಲ್ಲಾಗಿ ನಾವು ಮಾಡ್ತೀವಿ. ಮತ್ತು ಒಂದು ಸರಿ ಹಸಿವಿಲ್ದಿದ್ರೂ ಕೂಡ ಮನೆಯವ್ರ ಬಲವಂತಕ್ಕಾಗಿ ಹೊರಗಡೆ ಜನ ಇವತ್ತೇನು ಹೊರಗಡೆ ತಿಂದ್ಕೊಂಡ್ಬಂದರೆ ಮನೆಯವ್ರೆಲ್ಲ ನಿಮಗೋಸ್ಕರ ಮಾಡಿದ್ವಿ ವೇಸ್ಟ್ ಆಗುತ್ತೆ ಅಂತ ಹೊಟ್ಟೆನ ಒಂದು ಡಸ್ಟ್ಬಿನ್ ಥರ ಸೇವನೆ ಮಾಡಬೇಕಾಗುತ್ತೆ. ಇದೆಲ್ಲ ತಪ್ಪು ಕಲ್ಪನೆಗಳು. ಮತ್ತು ಎಲ್ಲ ಆಹಾರದ ಬಗ್ಗೆ ತುಂಬ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ. ಇದನ್ನು ನಾವು ತೆಗಿಬೇಕು. ಒಂದು ಮುಖ್ಯವಾಗಿ ಮನುಷ್ಯನಿಗೆ ಮೊದಲನೇ ಬೇಕಾಗಿರೋದು ಒಳ್ಳೆ ಗಾಳಿ ಬೇಕು, ಒಳ್ಳೆ ಜಾಗ ಬೇಕು, ಮೂರನೇ ಒಳ್ಳೆ ನೀರು ಕುಡಿಬೇಕು. ನೀರನ್ನು ಕುಡಿಯೋದಿಲ್ಲ ಜನ, ಕುಡಿಬಾರ್ದನ್ನು ಕುಡಿತಾರೆ, ಅದು ಬೇರೆ. ಆದ್ರೂ ಅಡ್ವರ್ಟೈಸ್ಮೆಂಟ್ ಹೇಗಿದೆ, ಯಂಗ್ ಜನ್ರೇಷನ್ನು ಈಗ ಮಕ್ಕಳು ಊಟ ಮಾಡಬೇಕಾದ್ರೆ ಅದು ಕೋಲ್ಡ್ ಡ್ರಿಂಕ್ಸ್ ಇರಲೇಬೇಕು ಜೊತೆಗೆ. ಆ ರೀತಿ ಈ ಮಕ್ಕಳು ಅಪ್ಪ ಅಮ್ಮದಿರೋ ಅಥವಾ ಅಜ್ಜ ಅಜ್ಜಿದಿರೋ ಮಗು ಕೊಡು ಅಂತ ಹೇಳ್ಬಿಟ್ಟು ಈಗ ಅಭ್ಯಾಸ. ಇದು ಒಂದು ನಿಜವಾಗ್ಲೂ ನಾವೇನು ಕ್ಲಾರಿಟಿ ಬೇಕು. ಅಪ್ರಾಕೃತಿಕ ಪ್ರಾಕೃತಿ ವ್ಯತ್ಯಾಸ ಮಾಡ್ಕೊ, ಎಲ್ಲ ಪ್ರಕೃತಿ ದತ್ತವಾದ ಎಲ್ಲವನ್ನು ಮಾಡಬೇಕು. ನಾವು ಹೇಳ್ತೀವಿ, ವೇದದಲ್ಲಿ ಕೂಡ ಹೇಳಿದೆ, ಪ್ರಭಾತೆ ಉತ್ತಿಷ್ಠತೆ ಉಷಪಾನಂ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ನೀರು ಕುಡಿಬೇಕು. ಏಕೆಂದರೆ ಇಡೀ ರಾತ್ರಿ ನಾವು ನೀರು ಸೇವನೆ ಮಾಡಿರೋದಿಲ್ಲ. ನೀವು ಅದು ಚಳಿಗಾಲ ಇರಲಿ, ಯಾವುದೇ ಬೇಸಿಗೆಗಾಲ ಇರಲಿ, ಮೂತ್ರದ ಮೂಲಕ ಮತ್ತು ಮಲದ ಮೂಲಕ, ಬೆವರಿನ ಮೂಲಕ ಮತ್ತು ಉಸಿರಾಟದ ಮೂಲಕ ನೀರು ವ್ಯತ್ಯಾಸ ಖರ್ಚು ಆಗ್ತಾ ಇರುತ್ತೆ, ಔಟ್ಪುಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಬೆಳಗ್ಗೆ ರಾತ್ರಿ ಎಲ್ಲ ನೀರು ಕುಡಿಯಿಲ್ಲ 8 ಗಂಟೆ. ಅದಕ್ಕೋಸ್ಕರ ಎದ್ದ ತಕ್ಷಣ 1 ಲೀಟ್ರ್ ನೀರು ಕುಡಿಬೇಕು. ಬಾಯಿ ತೊಳೆದಲ್ಲೇ ಕುಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಒಳಗಿನ ಬಾಯಿನಲ್ಲಿ ಇರ್ತಕ್ಕಂಥ ಲಾಲಾರಸ ಗಟ್ಟಿಯಾಗಿರುತ್ತೆ, ಅದು ಹೊಟ್ಟೆಗೆ ಸೇರಬೇಕು, ಅದನ್ನು ವೇಸ್ಟ್ ಮಾಡಬಾರ್ದು. ಹೀಗೆ ಮಾಡಿ ಮತ್ತು 2 ಊಟಗಳ ಮಧ್ಯೆ ನೀರು ಕುಡಿತಾ ಇರಬೇಕು. ಊಟದ ಮಧ್ಯೆ ಕುಡಿಬಾರ್ದು, 2 ಭೋಜನಗಳ ಮಧ್ಯೆ ಕುಡಿಬೇಕು. ಜನ ಏನು ಮಾಡ್ತಾರೆ, ಊಟದ ಜೊತೆ ಕುಡಿದ್ಬಿಡ್ತಾರೆ, ಆಮೇಲೆ ಕುಡಿಯೋದೇ ಇಲ್ಲ, ಆಮೇಲೆ ನೆಕ್ಸ್ಟ್ ಊಟದವರೆಗೂ ನೀರು ಕುಡಿಯೋದೇ ಇಲ್ಲ.
ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮೂತ್ರಪಿಂಡ ಕೆಲಸ ಮಾಡಬೇಕು, ಮಲ ವಿಸರ್ಜನೆ ಸರಿಯಾಗಬೇಕು, ಬೆವರು ಸರಿಯಾಗಿ ಬರಬೇಕು, ದುರ್ವಾಸನೆ ಇರಬಾರ್ದು, ಬಾಯಿ ವಾಸನೆ ಬರ್ತಾ ಇರುತ್ತೆ. ಇದನ್ನೆಲ್ಲ ನಾನು ಲಕ್ಷಾಂತರ ರೋಗಿಗಳಿಗೆ ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಪೂನಾ, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ ಎಲ್ಲ ಕಡೆ ನಾನು ಕೆಲಸ ಮಾಡಿ ಲಕ್ಷಾಂತರ ಮಾಡಿದೆ. ಈ ಬಾಯಾರಿಕೆ ಜನಗಳಿಗೆ ಇನ್ನೊಂದು, ನಮಗೆ ಬಾಯಾರಿಕೆ ಆಗಲ್ಲ, ಯಾಕೆ ನೀರು ಕುಡಿಯಬೇಕು ಅಂತಾರೆ. ನೀರು ಕುಡಿಯಲ್ಲ, ಅದಕ್ಕೆ ಬಾಯಾರಿಕೆ ಆಗಲ್ಲ. ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ. ನೀವು ಸಪ್ಲೈ ಮಾಡಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಅಂಥ ಪೇಷಂಟ್ಸ್ ಲಕ್ಷಾಂತರ, ನೀವು 7 ದಿನ ನೀವು ಕಂಪಲ್ಸರಿಯಾಗಿ ಕುಡೀರಿ, 2 ಗಂಟೆ ಕುಡಿತಾಯಿರಿ. ತಣ್ಣೀರೋ ಅಥವಾ ಬೆಚ್ಚನೀರೋ ಅಥವಾ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿನೀರು ಕುಡಿತಾ ಇರಬೇಕು. ಸದಾ ಬಿಸಿನೀರು ಕುಡಿಯಬಾರ್ದು, ಅದೊಂದು ಹೊಟ್ಟೆ ಇರಿಟೇಷನ್ ಆಗುತ್ತೆ. ಸೊ ಅದಕ್ಕೆ ಕುಡಿತಾ 7 ದಿನ ಕುಡಿ, 8ನೇ ದಿನ ತಾನೇ ಸ್ವಾಭಾವಿಕವಾಗಿ ದಾಹ ಶುರುವಾಗುತ್ತೆ. ಈಗ ಏನು ಹೇಳ್ತಾರೆ ಅಂದರೆ, ಏಜಿಂಗ್ ಗ್ರೇಸ್ಫುಲಿ ಅಂತಂದರೆ ಏಜಿಂಗ್ ಸ್ಟಾರ್ಟ್ಸ್ ವಿತ್ ದ ಲೆಗ್ಸ್ ಅಂತ ಹೇಳ್ತಾರೆ. ನಮ್ಮ ಕಾಲಿನ ಅಂಗಾಂಗಗಳು, ಮಸಲ್ಸು, ಸ್ನಾಯುಗಳು ಏನಿದೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಶಕ್ತಿಯುತವಾಗಿದೆ ಅನ್ನೋದ್ರ ಮೇಲೆ ನಮ್ಮ ವಯಸ್ಸಿನ ನಿರ್ಧಾರ ಆಗತ್ತೆ ಅಂತ. ಸೊ ಹಿರಿಯರಲ್ಲಿ ನಾವು ಸಾಮಾನ್ಯವಾಗಿ ನೋಡೋದು ಈ ಕಾಲು ನೋವಿಂದನೇ ಶುರುವಾಗತ್ತೆ. ಹೌದು, ಏಕೆಂದರೆ ಒಂದು ಈಗ ನಡುವೆ ಏನಾಗುತ್ತೆ, ಈಗ ಗ್ರಾಮೀಣ ಜನಗಳಲ್ಲಿ ಕಾಲನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ, ಹೆಚ್ಚೆಚ್ಚಾಗಿ ಅದಕ್ಕೆ ಶ್ರಮ ಪಡ್ತಾರೆ. ಭಾರ ಹೊತ್ಕೊಂಡು ಹೋಗೋದು, ಹೊಡೆಯೋದು, ಅವರೆಲ್ಲ ಮೈಲ್ಗಟ್ಟಲೆ ಕಿಲೋಮೀಟ್ರಿಗೆ ನಡಿಬೇಕು. ಸಿಟಿಲಿ ಏನಾಗಿದೆ, ಕೂತ್ಕೊಳ್ಳೋದು, ಮೊದಲ ಲಿಫ್ಟ್ ಯೂಸ್ ಮಾಡ್ತಾರೆ, ಗಾಡಿಗಳಲ್ಲಿ ಇರ್ತಾರೆ, ನಡೆಯೋದಿಲ್ಲ. ನಡಿಬೇಕು, ಬೆಳಿಗ್ಗೆ ಎದ್ದು ವಾಕ್ ಮಾಡಬೇಕು, ಜಾಗಿಂಗು ಏನಾದರೂ ಒಂದು ಅರ್ಧ ಗಂಟೆ. ಮನುಷ್ಯನಿಗೆ 24 ಗಂಟೆಯಲ್ಲಿ 1 ಗಂಟೆ ವ್ಯಾಯಾಮ ಮಾಡಬೇಕು. ಅವರು ಸೂರ್ಯ ನಮಸ್ಕಾರ ಮಾಡಲಿ, ಯೋಗಾಭ್ಯಾಸ ಮಾಡಲಿ, ಸ್ವಿಮ್ಮಿಂಗ್ ಮಾಡಲಿ, ಸೈಕಲ್ ಹೊಡೀಲಿ, ಎಲ್ಲ ಮಾಡಬೇಕು. ಇನ್ನೊಂದು ಸಂಜೆ ಹೊತ್ತು ಬೇಗ ಊಟ ಮಾಡಬೇಕು, ಸ್ವಲ್ಪ ಊಟ ಮಾಡಬೇಕು, ಮತ್ತು ಮಲಗೋಕ್ಕೆ ಮುಂಚೆ, ಮಲಗೋದಕ್ಕೂ ಅದಕ್ಕೂ ಒಂದು 3 hours ಗ್ಯಾಪ್ ಇರಬೇಕು. ಅದಲ್ಲದೆ ಮಲಗೋಕ್ಕೆ ಮುಂಚೆ ನೀವು ಅರ್ಧ ಗಂಟೆ, ಅರ್ಧ ತಾಸು ವಾಕ್ ಮಾಡಬೇಕು. ರಾತ್ರಿ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಊಟ ಮಾಡಿದ್ಮೇಲೆ ರಕ್ತ ಸಂಚಾರ ಹೊಟ್ಟೆಗೆ ಭಾಗಕ್ಕೆ ಜಾಸ್ತಿ ಆಗುತ್ತೆ. ಕಾಫ್ ಮಸಲ್ಸ್ ಏನು ಮೀನ್ಕಂಡ ಅಂತೀವಿ ಕಾಲಿನಲ್ಲಿ, ಅದನ್ನು ಸೆಕೆಂಡ್ರಿ ಹಾರ್ಟ್ ಅಂತ ಹೇಳ್ತೀವಿ. ವಾಕ್ ಮಾಡೋದ್ರಿಂದ ಅದು ಕಾಲಿನಿಂದ ಏನು ಗ್ರಾವಿಟೇಷನ್, ಗುರುತ್ವಾಕರ್ಷಣೆ, ರಕ್ತ ಕೆಳಗಡೆನೇ ಇರುತ್ತೆ, ವಾಪಸ್ ಬರೋದಿಲ್ಲ ಸರಿಯಾಗಿ. ಅದಕ್ಕೆ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ಮಿನಿಮಮ್ ಅಂದರೆ 30 ನಿಮಿಷ ವಾಕ್ ಮಾಡ್ತಾಯಿದ್ರೆ, ವಾಕಿಂಗೋಸ್ಕರ ವಾಕ್ ಮಾಡಬೇಕು. ಮೀನು ಕಂಡದ ರಕ್ತ ಮೇಲೆ ಬರುತ್ತೆ. ಸೊ ಅದು ಈ ಹಾರ್ಟ್ಗೆ ಅಸಿಸ್ಟೆಂಟ್ ಹಾರ್ಟಾಗಿ ಕೆಲಸ ಮಾಡುತ್ತೆ, ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಜೀರ್ಣ ಚೆನ್ನಾಗುತ್ತೆ. ಸೊ ಈ ವಾಕ್ ಮಾಡೋದಂದರೆ ಪೋಸ್ಟ್ ಡಿನ್ನರ್ ವಾಕ್ ಆದಮೇಲೆ ಮಲಗಿದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ, ಡೈಜೆಷನ್ ಆಗುತ್ತೆ. ಇದೇ ಮೇನ್ ಪ್ರಾಬ್ಲಮ್ ಏನಂದ್ರೆ ನಿದ್ದೆ ಬರಲ್ಲ ಅನ್ನೋದೇ ಮೇನ್ ಸಮಸ್ಯೆ. ನಿದ್ದೆ ಏನಕ್ಕೆ ಬರಲ್ಲ ಅಂದರೆ, ಲೇಟಾಗಿ ಊಟ ಮಾಡ್ತಾರೆ, ಹೆವಿ ತಿಂತಾರೆ, ಟಿ ವಿ ನೋಡ್ತಾರೆ, ಉಳ್ಕೊತಾರೆ, ಅವಾಗ ಡೈಜೆಷನ್ ಆಗೋದಿಲ್ಲ. ಇಂಡೈಜೆಷನ್ ಅಂದರೆ ನಿದ್ರೆನೂ ಹಾಳಾಗುತ್ತೆ, ನಿದ್ರೆ ಹಾಳಾಗಿ ಇಂಡೈಜೆಷನ್ ಎರಡು. ಬೆಳಿಗ್ಗೆ ಎದ್ದು ಮತ್ತು ಅವ್ರಿಗೆ ಸ್ಟ್ರಾಂಗ್ ಕಾಫಿ, ಟೀ, ಬಿಸ್ಕೆಟು ಅಲ್ಲ ಅಥವಾ ಸ್ಮೋಕಿಂಗ್ ಎಲ್ಲ ಬೇಕು, ಟಾಯ್ಲೆಟ್ಗೆ ಹೋಗೋಕ್ಕಾಗೋದಿಲ್ಲ. ಸೊ ಪೋಸ್ಟ್ ಡಿನ್ನರ್ ವಾಕ್, ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಆಫ್ಟರ್ ದಿ ಲಂಚ್ ನ್ಯಾಪ್ ಎ ವೈಲ್. ಇದು ವೆರಿ ಸೈಂಟಿಫಿಕ್ ಆಗಿದೆ. ಆಫ್ಟರ್ ದಿ ಡಿನ್ನರ್ ವಾಕ್ ಎ ಮೈಲ್ ಅಂದರೆ 2 ಕಿಲೋಮೀಟ್ರ್ ವಾಕ್ ಮೈಲ್. ಇದನ್ನು ಮಾಡಿದ್ರೆ ನಿಜವಾಗಲೂ ಹಾರ್ಟ್ ಡಿಸೀಸ್ ಬರಲ್ಲ, ನಿದ್ರೆ ಚೆನ್ನಾಗಿ ಬರುತ್ತೆ, ಬೆಳಗ್ಗೆ ಬೇಗ ಎದ್ದರೆ ಶರೀರ ಹಗುರವಾಗಿರುತ್ತೆ. ಆದರೆ ಡಾಕ್ಟ್ರ್, ನಂಗೆ ಇಲ್ಲೊಂದು ಅನುಮಾನ ಏನು ಅಂತಂದರೆ, ಸಾಮಾನ್ಯವಾಗಿ ಈ ಡಯಾಬಿಟೀಸ್ ಇರೋವಂಥವ್ರು ಮಲಗೋವಾಗ ಹೊಟ್ಟೆ ತುಂಬಿ ಮಲಗಬೇಕು ಅಂತ ಇದು ಮಾಡ್ಕೊತಾರೆ. ಯಾಕಂದರೆ ಬೇಗ ಹಸುವಾಗತ್ತೆ. ಆ ಇನ್ಸುಲಿನ್ ತಗೊಳ್ಳೋದಿರಬಹುದು ಅಥವಾ ಡಯಾಬಿಟಿಸ್ ಮಾತ್ರೆಗಳು ತಗೊಳ್ಳೋದ್ರಿಂದ, ಮಾತ್ರೆಗಳು ತಗೊಳ್ಳೋದಕ್ಕಾಗಿ ಅರ್ಧ ಗಂಟೆ ಮುಂಚೆ ತಿನ್ನಬೇಕು, ಮತ್ತು ಮಲಗೋವಾಗ ಹೊಟ್ಟೆ ತುಂಬ್ದಂಗೆ ಇರಬೇಕು, ಇಲ್ಲಾಂದರೆ ಮಧ್ಯರಾತ್ರಿ ಎಬ್ಬಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲ, ಅದೆಲ್ಲ ಇದು ತಪ್ಪು ಕಲ್ಪನೆಗಳು ಜಾಸ್ತಿ ಇದೆ. ಅದು ಅಂತಂದರೆ, ನೀವು ಆ ರೀತಿ ಹಸಿವು ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ಇನ್ಸುಲಿನ್ ಅಥವಾ ಮಾತ್ರೆಗಳ ಡೋಸ್ ಜಾಸ್ತಿ ಆಯಿತು. ಡೋಸ್ ಕಡಿಮೆ ಮಾಡ್ಕೊಳ್ಳಿ. ತಿನ್ನೋದಕ್ಕೋಸ್ಕರ ಡೋಸ್ ಜಾಸ್ತಿ ಮಾಡಿಬಿಟ್ಟು ಜಾಸ್ತಿ ಡೋಸ್ ತೊಗೊಂಡಿದ್ರೆ ಈಗೇನಾಗುತ್ತೆ ಅಂದರೆ, ಈ ಸಕ್ಕರೆ ಕಾಯಿಲೆನೂ ಇದು ಕಾಮನ್ ಸೆನ್ಸು. ಈಗ ನೀವು ಊಟ ಮಾಡಿದರೆ ಸಕ್ಕರೆ ಜಾಸ್ತಿ ಆಗುತ್ತೆ, ಮಾತ್ರೆ ಇನ್ಸುಲಿನ್ ತೊಗೊಳೋದ್ರೆ ಕಡಿಮೆ ಆಗುತ್ತೆ, ತಿರುಗಿ ಊಟ ಮಾಡಿ, ಇದು ಸರ್ಕಲ್ ಇದು. ಅದಕ್ಕೆ ನಾವು ಸಾವಿರಾರು ಜನ ಡಯಾಬಿಟಿಸ್, ಈವನ್ ಇನ್ಸುಲಿನ್ ತೊಗೊಳ್ಳೋರಿಗೂ ಕೂಡ ನಾವು ಕಡಿಮೆ ಮಾಡಿ 1 ವಾರದಲ್ಲಿ 10 ದಿನದಲ್ಲಿ ಇನ್ಸುಲಿನ್ ಸ್ಟಾಪ್ ಮಾಡ್ತೀವಿ. ಹೇಗೆ? ಊಟ ಕಡಿಮೆ ಮಾಡ್ತೀವಿ. ಈಗ ಊಟ ಕಡಿಮೆ ಮಾಡಿದ್ರೆ ಫುಡ್ ಏನು ತಿಂದಿದ್ದು ಏನು ತಿಂದರೂ, ಸ್ಪೆಷಲಿ ಈಗಿನ ಕಾಲದಲ್ಲಿ ಏನು ಬಿಳಿ ಅಕ್ಕಿ, ಬಿಳಿ ಅನ್ನ, ಉಪ್ಪಿಟ್ಟು, ದೋಸೆ, ಬರೀ ಇದೇನು ನಾವು ಟ್ರೆಡಿಷನಲ್ ಮಾಡ್ತೀವಿ, ಮೈದಾ ಪ್ರಾಡಕ್ಟು, ಬೇಕರಿ ಪ್ರಾಡಕ್ಟು, ಇದು ಎಲ್ಲಂದ್ರೆ ಶುಗರ್ ಜಾಸ್ತಿ ಆಗುತ್ತೆ. ಎಲ್ಲ ಕಾರ್ಬೋಹೈಡ್ರೇಟು, ಅದು ರಿಫೈನ್ಡ್ ಕಾರ್ಬೋಹೈಡ್ರೇಟು, ಶುಗರ್ ಜಾಸ್ತಿ ಆಗುತ್ತೆ. ರಿಫೈನ್ಡ್ ತಾನೇ ಇವೆಲ್ಲ ನಾವು ಆಲ್ ವೈಟ್ ಇದೇನು ಬ್ಲೀಚ್ಡ್ ಐಟಮ್, ದೇ ಆರ್ ಪಾಯ್ಸನ್.
ಈ ನಾವು ಪ್ರಕೃತಿ ಏನೇನು ಕಲರ್ ಇರುತ್ತೋ ಹಿಂದೆ ಶುಗರ್ ಕೂಡ ಬ್ರೌನ್ ಇತ್ತು, ಅದನ್ನು ವೈಟ್ ಬ್ಲೀಚ್ ಮಾಡ್ತಾರೆ ಕೆಮಿಕಲ್ ಹಾಕಿ. ಆ ಕೆಮಿಕಲು ಒಳಗಡೆ ಹೋಗುತ್ತೆ. ವೈಟ್ ರೈಸ್ ಈಸ್ ಪಾಯ್ಸನ್ ಅಂತ, ವೈಟ್ ಶುಗರ್ ಈಸ್ ಪಾಯ್ಸನ್. ಇವನ್ನೆಲ್ಲ ಬಿಡಬೇಕು. ಬಿಟ್ಟುಬಿಟ್ಟು ಈ ಒಂದು ಈ ಪಿಷ್ಟ ಪದಾರ್ಥ ಕಾರ್ಬೋಹೈಡ್ರೇಟಿಂದ ಶುಗರ್ ಜಾಸ್ತಿ, ಅದನ್ನು ಬಿಟ್ಟು ನಾವು ಆಹಾರ ಬದಲಾವಣೆ ಮಾಡ್ತೀವಿ. ಅವಾಗ ಇನ್ಸುಲಿನ್ ಬೇಕೇ ಆಗೋದಿಲ್ಲ. ಟ್ಯಾಬ್ಲೆಟ್ಸು ಕಡಿಮೆ ಮಾಡಬೇಕು. 15 ದಿನದಲ್ಲಿ ಟ್ಯಾಬ್ಲೆಟ್ಸ್ ಇನ್ಸುಲಿನ್ ಎಲ್ಲ ನಿಲ್ಲಿಸಿದ್ದೀವಿ ನಾವು ಜಿಂದಾಲ್ ಹಾಸ್ಪಿಟಲ್ 86ರಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಜಿಂದಾಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ. ಏಕೆಂದರೆ ಅವಲ್ಲೊಂದು ನಾನೇ ರೂಲ್ ಮಾಡಿದ್ದೆ, ಅದು ಚೀಫ್ ಮೆಡಿಕಲ್ ಆಫೀಸರ್ ಆಗಿ. ಮೆಡಿಸಿನ್ ಎಲ್ಲನೂ ಗೇಟಲ್ಲಿ ಲಾಕರಲ್ಲಿ ಇಟ್ಬಿಡ್ಬೇಕು, ಒಳಗಡೆ ಬರೋಂಗಿಲ್ಲ. ಎಸೆನ್ಷಿಯಲ್ ಏನು ಬೇಕೋ ಅದು CMM ಮಾತ್ರ ಪರ್ಮಿಷನ್ ಕೊಡ್ತಾರೆ ಅಂತ. ನಾವು ಇನ್ಸುಲಿನ್ ಕೂಡ ಆಚೆ ಇಟ್ಟು ನೋಡ್ದು 4-5 ದಿನ ಆಯಿತು. ಶುಗರ್ ಟೆಸ್ಟ್ ಮಾಡ್ತಾ ಇದ್ದು, ಯೂರಿನ್ ಟೆಸ್ಟ್ ಮಾಡ್ತೇವೆ, ನಾರ್ಮಲ್ ಇತ್ತು. ಏನೋ ಪ್ರಾಬ್ಲಮ್ ಸರ್ ಡಾಕ್ಟ್ರೆ ಇನ್ಸುಲಿನ್ ಏನು ನಿಮ್ಮ ಪ್ರಾಬ್ಲಮ್ ಇದೆಯಾ, ಇದಾಯ್ತನ ಬೇಕಾದಾಗ 2 ಗಂಟೆಗೆ ರಾತ್ರಿ ತರಿಸ್ತೀನಿ ಅಂತೇಳಿ. ಹಾಗಾಗಿ ಬಿಡಿಸ್ಬಿಟ್ಟು ಅದು ಒಂದು ಕಾನ್ಫಿಡೆನ್ಸಾಗಿ ಮಾಡಬೇಕು. ಈ ಸರ್ಕಲ್ ಏನಿದೆ, ನೀವು ಇನ್ಸುಲಿನ್ ಜಾಸ್ತಿ ತೊಗೊಳ್ಳೋದು, ಊಟ ಜಾಸ್ತಿ ಮಾಡೋದು. ಆಮೇಲೆ ಈ ಡಯಾಬಿಟಿಸ್ ಪೇಷಂಟಿಗೆ ನಾರ್ಮಲ್ ಪೇಷಂಟ್ಗಿನ್ನ ಡಬಲ್ ಊಟ ಕೊಡ್ತಾರೆ ಮನೇಲಿ. ಈಗ ನೀವು ಹೇಳಿದ್ರಿ ಆಫ್ಟರ್ ಡಿನ್ನರ್ ಓಕೆ ಮೈಲ್ ಅಂತ. ಎಷ್ಟೋ ಜನಗಳಿಗೆ ಕಾಲು ನೋವು ತುಂಬ ಸಮಸ್ಯೆ ಇರುತ್ತೆ. ಸೊ ಅವ್ರಿಗೆ ನಡೆಯೋಕ್ಕಾಗಲ್ಲ, ಮಂಡಿ ನೋವು ಬರುತ್ತೆ, ನಡೆದಷ್ಟು ನೋವು ಜಾಸ್ತಿ ಆಗುತ್ತೆ ಅನ್ನೋ ಸಮಸ್ಯೆ ಇದ್ದಾಗ ಅವರು ತಿಂದ ಮೇಲೆ ವಯಸ್ಸಾದವರು ಏನು ಮಾಡಬಹುದು? ಈಗ ಅದು ಆ್ಯಕ್ಚುಲಿ ಅದು ಸರ್ಕಲನ್ನೇ, ಕಾಲು ಉಪಯೋಗಿಸೋದಿಲ್ಲ. ಕಾಲು ಅದು ರಿಜಿಡಿಟಿ ಆಗುತ್ತೆ, ಜಾಯಿಂಟ್ಗಳೆಲ್ಲ ಟೈಟ್ ಆಗ್ತವೆ. ನೀವು ಉಪಯೋಗಿಸ್ಬೇಕು, ಸ್ವಲ್ಪ ಮಾಡಿ. ನೀವು ಅರ್ಧ ಗಂಟೆ ಬೇಡ, 10 ನಿಮಿಷ 5 ನಿಮಿಷ ವಾಕ್ ಮಾಡಿಟ್ಟು ಸ್ಟಾರ್ಟ್ ವಿತ್ ಮಾಡಿ 5 ನಿಮಿಷ, ಆಮೇಲೆ 10 ನಿಮಿಷ ಹಾಗೆ ಮಾಡ್ಕೊಂಡೋಗಿ. ಮತ್ತು ಕೆಲವು ಕೂತ್ಕೊಂಡಿರೋ ಆಸನ, ವಜ್ರಾಸನ, ಎಂಥ ಕಾಲು ನೋವಿದೆ. ಬಟ್ ಅಲ್ಲಿ ಮಂಡಿ ಇದಾಗಿದ್ದರೆ ಅದು ಕಷ್ಟ ಆಗುತ್ತೆ. ಬಟ್ ಅದಕ್ಕೂ ಕೆಲವು ಉಪಾಯಗಳಿದೆ. ಈ ಎರಡು ಕಾಲುಗಳ ಮಧ್ಯೆ ದಿಂಬು ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಕೂತ್ಕೊಳ್ಳಿ. ಸೊ ಅರ್ಧ ವಜ್ರಾಸನ ಆದರೂ, ಕಾಲು ವಜ್ರಾಸನ ಆದರೂ ಸಾಕು, ಸಕ್ಸಸ್ ಆಗುತ್ತೆ. ಅದನ್ನು ಸೈಂಟಿಫಿಕ್ಕಾಗಿ ನಾವು ಯೋಗ ಥೆರಪಿನಲ್ಲಿ ಮಾಡಿಸ್ತೀವಿ. ಅದರಿಂದ ಯೋಗದಿಂದ, ಪ್ರಕೃತಿ ಚಿಕಿತ್ಸೆಯಿಂದ ಇಂಥ ಅಸಾಧ್ಯ ಅಂತ ಏನಿಲ್ಲ, ಮಾಡ್ಬೋದು ಎಲ್ಲದಕ್ಕೂ. ಈಗ ಯೋಗ ಅಂತ ಹೇಳಿದ್ರಿ ನೀವು, ಯಾವ್ಯಾವ ಯೋಗಾಭ್ಯಾಸವನ್ನು ಹಿರಿಯರು ಅನುಸರಿಸ್ಬೋದು ಅನಿಸುತ್ತೆ? ಈಗ ಮೂಲಭೂತವಾಗಿ ಯೋಗಾಭ್ಯಾಸ ಒಂದೇನೆ. ಅದರಲ್ಲಿ ಕೆಲವು ಏನೇನು ಸಾಧ್ಯ ಆಗುತ್ತೋ ಆಸನಗಳು ಮಾಡ್ಬೋದು. ಸೂರ್ಯ ನಮಸ್ಕಾರ ಸಾಧ್ಯ ಆಗ ಸೂರ್ಯ ನಮಸ್ಕಾರ ಮಾಡಿ. ಆಸನಗಳು ವಜ್ರಾಸನಕ್ಕೆ ಸಿಂಪಲ್ ಕೂತ್ಕೊಳ್ಳೋದು, ಕೆಲವು ಕೂತ್ಕೊಂಡು ಆಸನ ಮಾಡೋದು, ಕೆಲವು ಮಲ್ಕೊಂಡು ಹೊಟ್ಟೆ ಮೇಲೆ ಮಲ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಅವು ಜಾಯಿಂಟ್ ನೋವಿದ್ರೂ ಏನು ತೊಂದರೆ ಇಲ್ಲ. ಬೆನ್ನ ಮೇಲೆ ಮಲ್ಕೊಂಡು ಮಾಡೋದು, ಅದನ್ನು ಮಾಡ್ಬೋದು. ಆಮೇಲೆ ಸೈಡ್ ವೈಸ್ ಟ್ವಿಸ್ಟಿಂಗು ಸ್ವಲ್ಪ ಮಾಡಿಸ್ತೀವಿ, ಸ್ಟ್ಯಾಂಡಿಂಗ್ ಮಾಡಿಸ್ತೀವಿ. ಇದರ ಅವ್ರವ್ರ ತಕ್ಕನವಾಗಿ ಏನೇನು ಅನುಕೂಲ ಆಗುತ್ತೋ, ಮಂಡಿ ಇದಾಗಿದ್ದರೆ ಕೆಳಗಡೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಬಟ್ ಮಲ್ಕೊಂಡು ಮಾಡ್ಬೋದು, ಸ್ಟ್ಯಾಂಡಿಂಗ್ ಮಾಡ್ಬೋದು. ಪ್ರಾರಂಭದಲ್ಲಿ ಮಾಡ್ತಾ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಜಾಯಿಂಟ್ಸು ಮಸಲ್ಸ್ ಎಲ್ಲ ಲೂಸ್ ಆಗುತ್ತೆ, ಬೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಮಾಡ್ಬೋದು. ಅಸಾಧ್ಯವಾದನ್ನೆಲ್ಲ ಕೂಡ ಸಾಧ್ಯವಾದೆಲ್ಲ ಮಾಡ್ಬೋದು. 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡ್ಬೋದು. ನಾವೇನು ಹೇಳ್ತೀವಿ, ಸಿಂಪ್ಲರ್ ಟು ಕಾಂಪ್ಲೆಕ್ಸ್ ಅಂತೀವಿ. ಯಾವುದೇ ಸಾಧ್ಯ ಅದು. ಆಸನ ಅಂತಂದರೆ ಎಲ್ಲರೂ ಶೀರ್ಷಾಸನ ಮಾಡಬೇಕು ಅಂತೇನಿಲ್ಲ, ಕಠಿಣವಾದ ಮಾಡಬೇಕು ಅಂತ. ಸಿಂಪ್ಲರ್ ಟು ಯೋಗಿಕ್ ಥೆರಪಿನಲ್ಲಿ ಅದೇ ಇದು ನಾವು ಸೈಂಟಿಫಿಕ್ಕಾಗಿ ನೇಚುರೋಪತಿ ಯೋಗ ಕ್ಲಿನಿಕಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ ಹೇಳ್ಕೊಡ್ತೀವಿ. ಎಂಥದ್ವರೆಗೂ ವಯಸ್ಸಾದ 8 ವರ್ಷದ ಮಕ್ಕಳಿಂದ 80 ವರ್ಷದವರೆಗೂ ಕೂಡ ನಾವು ಮಾಡಿಸ್ತೀವಿ. ತುಂಬ ಅದು ಜಯಪ್ರದವಾಗುತ್ತೆ, ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ. ಎಲ್ಲ ಕಾಯಿಲೆಗಳಿಗೂ ರಿಸಲ್ಟ್ ಬರ್ತದೆ ನಮ್ಮಲ್ಲಿ. ಇಂಥ ಕಾಯಿಲೆ ಅಂತ ಇಲ್ಲ, ವಯಸ್ಸಾದವ್ರಿಗೆ ಅಂತೂ ತುಂಬ ಮಾಡಬೇಕು. ಯೋಗ ಮಾಡೋದು ಸಿಂಪ್ಲರ್ ಆಗುತ್ತೆ. ಯೋಗ ಮಾಡೋದ್ರಿಂದ ಜಾಯಿಂಟ್ಗಳೆಲ್ಲ ಸದೃಢ ಆಗ್ತವೆ. ಮಸಲ್ಸು ಫ್ಲೆಕ್ಸಿಬಿಲಿಟಿ ಬಗ್ಗೋಕ್ಕಾಗಲ್ಲ ಅಂತ ಬಗ್ಬೋದು. ಆ ಬಗ್ಗೋದನ್ನು ನಾವು ಡಿಗ್ರಿ ಹೇಳ್ಕೊಡ್ತೀವಿ. ಫಸ್ಟ್ ಏನು ಮಾಡೋದು, ಸುಮ್ಮನೆ ಹಿಂಗೆ ಕೆಳಗಡೆ ನೀವು ನೇತಾಡಿ ಅಂತೀವಿ. ಜಾಸ್ತಿ ಬೆಂಡ್ ಮಾಡಿದ್ರೆ ಬೆನ್ನು ಬರುತ್ತೆ, ಬಗ್ಬೇಡಿ. ಹಂಗೆ ನೇತಾಡ್ತಾ ಇರಿ, ಅದೇ ಫ್ಲೆಕ್ಸಿಬಿಲಿಟಿ ಬರ್ತದೆ. ಅಂದರೆ ಆ ಬೋನ್ ಜಾಯಿಂಟ್ಸಲ್ಲಿ ಏನಿರುತ್ತೆ, ಅಲ್ಲಿ ಜೆಲಟಿನ್ ಅಂತ ಒಂದು ವಸ್ತು, ಅದು ಉತ್ಪತ್ತಿ ಆಗೋಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ನಾವು ಏನಾಗುತ್ತೆ, ನಾವು ಈಗ ಕೈಕಾಲು ಉಪಯೋಗಿಸ್ದಲ್ಲೇ ಇದ್ದರೆ ಅವು ಟೈಟ್ ಆಗಿರುತ್ತೆ. ಉಪಯೋಗಿಸ್ಬೇಕು, ಯಾವುದೇ ಆಗಲಿ ಉಪಯೋಗಿಸಲಿದ್ರೆ, ಯಾವುದೇ ವರ್ಗ, ಈ ಏನೋ ಒಂದು ಮಿಷಿನ್ ಉಪಯೋಗಿಸ್ದಲ್ಲೇ ಇದ್ದರೆ ಅದು ಹಾಳಾಗೋಗಿರುತ್ತೆ. ಸೈಕಲ್ಲು, ಸ್ಕೂಟ್ರ್ ಆಗಲಿ ಒಂದು ಕಾರು 2 ತಿಂಗಳಾದಮೇಲೆ ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆಗೋಲ್ಲ ಅದನ್ನ. ಸೊ ಇದು ನಮ್ಮ ಶರೀರನೂ ಅದನ್ನೇ, ಶರೀರನೂ ಒಂದು ದೊಡ್ಡ ಯಂತ್ರ. ಸೊ ಅದ್ರ ಪ್ರಕಾರ ಶರೀರ ತಕ್ಕನಾಗಿ, ಶರೀರದ ಪ್ರಕೃತಿ ತಕ್ಕನಾಗಿ ನಾವು ನಡ್ಕೋಬೇಕು. ಎಲ್ಲನೂ ಸಾಧ್ಯ. ನಾವು ಹೇಳೋದು ಹಿಂದಿನ ಕಾಲದಲ್ಲಿ ಮೊದಲಿಗಿಂತ ಈಗಿನ ಕಾಲದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಇದರ ಪ್ರಭಾವತೆ, ಇದರ ಉಪಯೋಗ ಜಾಸ್ತಿ ಇದೆ ಇವತ್ತು. ಯಾಕೆಂದರೆ ನಮ್ಮ ಈ ಸ್ವಾತಂತ್ರ್ಯ ಬಂದಾದ ಮೇಲೆ ಹಾಸ್ಪಿಟಲ್ಲು, ನರ್ಸು, ಡಾಕ್ಟ್ರು, ಸೂಪರ್ ಸ್ಪೆಷಾಲಿಟಿ, ಸರ್ಜರೀಸು, ಡ್ರಗ್ಸ್ ಕಂಪ್ನಿ, ಇದೆಲ್ಲ ಒಂದು 10,000 ಪಟ್ಟು ಜಾಸ್ತಿ ಆಗಿದೆ, ಲೆಕ್ಕನೇ ಇಲ್ಲ. ಆದರೆ ಪರಿಣಾಮ ಏನಾಗಿದೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು 1000 ಬೆಡ್, ಅವ್ರಿಗೆ ಯಾರು ಬೇಕು?
ಕಾಯಿಲೆ ಬೀಳ್ದಂಗೆ ನೋಡ್ಕೋಬೇಕು. ರೋಗ ಆ ಕಾಯಿಲೆ ಬೀಳ್ದಂಗೆ ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಅದು ನಾವು ಹೇಳೋದು ಸಿಂಪಲ್ಲು, ನೀರು ಚೆನ್ನಾಗಿ ಕುಡೀರಿ, ಸ್ವಲ್ಪ ವ್ಯಾಯಾಮ ಮಾಡಿ, ಊಟ ಹಿತಮಿತವಾಗಿ ಮಾಡಿ, ಹಿತವಾದ ಆಹಾರವನ್ನು ತಗೊಳ್ಳಿ, ಯಥೇಚ್ಛವಾಗಿ ತಿನ್ನಿ. ಯಾವುದದು ಹಿತ? ಅದು ಹೇಳ್ತೀನಿ ನಾನು. ಈಗ ಇನ್ನೊಂದೇನು ಇದರಲ್ಲಿ ಏನಂದರೆ, ನಾವು ಈಗಿನ ಕಾಲದಲ್ಲಿ ಅಥವಾ ಡಯಾಬಿಟೀಸು ಅಥವಾ ಯಾವುದೇ ಇದಕ್ಕಾಗಲಿ ಡಾಕ್ಟ್ರುಗಳು ಕೂಡ ತಪ್ಪು ಅಡ್ವೈಸ್ ಮಾಡ್ತಾರೆ. ಫ್ರೂಟ್ಸ್ ತಿನ್ನಬೇಡಿ ಅಂತಾರೆ. ಬಟ್ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಣ್ಣಿಗಿಂತ ಮಿಗಿಲಾದ ಊಟ ಇಲ್ಲ ಅಂತ ಇದೆ. ಸೊ ಎಲ್ಲ ಹಣ್ಣುಗಳು ಒಳ್ಳೆಯ ಪ್ರಕೃತಿದತ್ತವಾಗಿರೋದು, ಯಾವ ಹಣ್ಣು ಕೆಟ್ಟದಿಲ್ಲ. ಮತ್ತು ನೀವು ಬೆಳಗ್ಗೆ ಬಾಳೆಹಣ್ಣು ತಿನ್ನಬೇಡ, ರಾತ್ರಿ ಸೀಬೆಹಣ್ಣು ತಿನ್ನಬೇಡ, ಇವೆಲ್ಲ ತಪ್ಪು ಕಲ್ಪನೆಗಳು. ಎಲ್ಲ ಹಣ್ಣುಗಳು ಎಲ್ಲ ಪ್ರಕಾರ ಇರುತ್ತೆ. ನಾವು ಅಪಕ್ವ ಆಹಾರ, ನಿರಗ್ನಿ ಆಹಾರ ಅಂತ ಹೇಳ್ತೀವಿ. ವಿಟಮಿನ್ಸು ನಾವು ಈ ಮ್ಯಾಕ್ರೋ ಫುಡ್ಗೆ ನಾವು ಜಾಸ್ತಿ ಕೊಡ್ತೀವಿ. ಮೈಕ್ರೋ ನ್ಯೂಟ್ರಿಷನ್ ಏನಿದೆ, ವಿಟಮಿನ್ಸು, ಮಿನರಲ್ಸು, ಎಂಜೈಮ್ಸು, ಫೈಬರ್, ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಈ ಹೋಟ್ಲ್ಗಳಲ್ಲಿ, ಬಜಾರ್ಗಳಲ್ಲಿ ಎಷ್ಟೊಂದು ಅದೆಲ್ಲ ಅದರಲ್ಲಿ ಸಿಗೋದಿಲ್ಲ. ನಾವು ಮನೆಯಲ್ಲಿ ಮೊಳಕೆ ಕಾಳುಗಳು, ಮಲ್ಟಿಗ್ರಾಮ್ಸ್ ಇದೆ, ಯಾವುದೇ ಯಾರು ಬೇಕಾದ್ರೆ ಮಕ್ಕಳು ಕೂಡ ಮಾಡ್ಬೋದು ಮೊಳಕೆನ. ಸುಲಭ, ಅದು ಗ್ಯಾಸ್ ಖರ್ಚಿಲ್ಲ. ಮತ್ತು ವಿಧವಾದ ತರಕಾರಿಗಳನ್ನ ತೊಳೆದು ಬಿಟ್ಟು ತಿನ್ನೋದಷ್ಟೇ. ಅದನ್ನು ಬೇಕಾದ್ರೆ ಒಳ್ಳೆ ರೆಸಿಪಿನೂ ಕೂಡ ಮಾಡ್ಕೋಬೋದು ನಾವು. ಮತ್ತು ಹಣ್ಣುಗಳು, ಮೊಳಕೆ ಕಾಳು, ಹಸಿ ಚಟ್ನಿ, ಈ ಇಂಥದ್ದು ಹೀರೆಕಾಯಿ ಸಿಪ್ಪೆ ಅದೆಲ್ಲ ಎಸಿತೀವಲ್ಲ ಸಿಪ್ಪೆನ, ಆ ಸಿಪ್ಪೆನಲ್ಲಿ ಮೂಲಂಗಿ ಸಿಪ್ಪೆ ಅಂಥದ್ದು ಇಂಥದ್ದು ಎಸೆಯೋದನ್ನು ಅದರಲ್ಲೇ ಸಿಪ್ಪೆ ಗ್ರೀನ್ ಚಟ್ನಿ ಮಾಡ್ಕೊಂಡು ತಿಂದರೆ, ನಾವು ಕಲರ್ಫುಲ್ ಚಟ್ನಿಗಳೆಲ್ಲ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಮಾಡ್ತೀವಿ. ಸೊ ಅದು 5-6 ಕಲರ್ ಪಂಚರಂಗಿ ಚಟ್ನಿ ಅಂತಲೂ ಮಾಡ್ತೀವಿ, ಬೇರೆ ಬೇರೆ ಸೊ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಇದರಲ್ಲಿ ಎಲ್ಲ ನಮಗೆ ಮೈಕ್ರೋ ನ್ಯೂಟ್ರಿಷನ್ನು ಪೂರ್ತಿಯಾಗಿ ಸಿಗುತ್ತೆ. ಅದು ಬೇಕು ನಮಗೆ, ಕಣ್ಣಿಗೆ ಆಗಲಿ, ಹಾಲಿಗೆ ಆಗಲಿ, ರಕ್ತಕ್ಕೆ ಎಲ್ಲದಕ್ಕೆ ಬೇಕಾಗುತ್ತೆ. ಬರೀ ತಿನ್ನೋದು ಅಂದರೆ ಬರೀ ಅಡುಗೆ ಮನೆಯದು ಅಂತಲ್ಲ. ನಾವು ಹೇಳೋದ ಪ್ರಕಾರ 1 ಹೊತ್ತು 2 ಹೊತ್ತು ಊಟ ಮಾಡಬೇಕು. ಅದು ಹಿತವಾಗಿ ಮಿತವಾಗಿ. ಏನು ನಮ್ಮ ಅವರವರ ರೀಜನ್ಗೆ ಚಪಾತಿ ಆಗಲಿ, ಈಗ ವೀಟು, ಡಯಾಬಿಟೀಸು, ಗೋಧಿ ತಿಂದರೆ ಶುಗರ್ ಕಡಿಮೆ ಆಗುತ್ತಿಲ್ಲ, ಗೋಧಿ ತಿಂದ್ರೂ ಅಷ್ಟೇ ಜಾಸ್ತಿ ಆಗುತ್ತೆ, ಬಿಳಿ ಅನ್ನ ತಿಂದರೂ ಎರಡೂ ಒಂದೇ, ಏನೂ ವ್ಯತ್ಯಾಸ ಇಲ್ಲ. ತಪ್ಪು ಕಲ್ಪನೆ ಇದು. ನಾನು ಅಮೇರಿಕಾದಲ್ಲೂ ಕೂಡ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಗ್ಲುಟನ್ ಫ್ರೀ ಡಯಟ್ ಅಂತ ಬರ್ಕೊಡ್ತಾರೆ, ಪೇಷಂಟ್ ಬರೀತಾರೆ ಅವ್ರ ಕಂಡೀಷನ್ಲಿ. ನಾವೇನಾದರೂ ವೀಟ್ ಪ್ರಾಡಕ್ಟ್ ಇಂಡೈರೆಕ್ಟಾಗಿ ಕೊಟ್ಟರೆ ನಮಗೊಂದು $20,000 ಫೈನು ಕೇಸ್ ಹಾಕ್ತಾರೆ. ಕೊಡೋಂಗಿಲ್ಲ. ಅಮೇರಿಕಾದಲ್ಲಿ ವೀಟು ಕಡಿಮೆ ಆಗ್ತಾಯಿದೆ, ನಮ್ಮಲ್ಲಿ ಇಂಡಿಯಾದಲ್ಲಿ ಬೇಕರಿ ಮತ್ತು ವೀಟ್ ಪ್ರಾಡಕ್ಟು, ಪಿಜ್ಜಾ ಇದು ಜಾಸ್ತಿ ಆಗ್ತಾಯಿದೆ. ಸೊ ನಾವು ಬ್ಲೈಂಡಾಗಿ ಅವ್ರನ್ನ ಫಾಲೋ ಮಾಡಬಾರ್ದು. ಬ್ರೌನ್ ರೈಸು, ಕೆಂಪು ರೈಸು ತಗೋಬೇಕು. ಇಲ್ಲಿ ನೀವು ಬ್ರೌನ್ ರೈಸು, ಕೆಂಪು ಅಕ್ಕಿ ಅಂತಂದಾಗ ನಂಗೊಂದು ಅನುಮಾನ ಬರುತ್ತೆ. ಈಗ ನಾವು ಏನೇನು ಕಲರ್ಸ್ ಹೇಳ್ತೀವಿ, ಈಗ ನಾವು ನೋಡ್ತೀವಿ ಕೆಂಪು ಪಿಂಕ್ ಸಾಲ್ಟ್ ಅಂತ ಇರಬಹುದು, ಮತ್ತು ಈ ರೆಡ್ ರೈಸ್ ಇರಬಹುದು, ಬ್ರೌನ್ ರೈಸ್ ಇರಬಹುದು. ಇದೆಲ್ಲವನ್ನು ಮನೆಗೆ ಬಂದು ತಂದು ವಾಶ್ ಮಾಡಿದಾಗ ಕಲರ್ ಬಿಟ್ಕೊಳ್ಳೋದನ್ನು ನೋಡ್ತೀವಿ. ಎಷ್ಟು ಮಟ್ಟಿಗೆ ಸೇಫ್ ಅಂತೀರಾ ಇದು? ಅಲ್ಲ, ಅದು ಕಲರ್ ಬಿಟ್ಟೋದು ಅಂತಂದರೆ ಎಲ್ಲ ಕಡೆನೂ ಇಲ್ಲ, ಅದು ಕೊಡ್ತಾರೆ. ಅದನ್ನು ನೀವು ವಾಪಸ್ ಪ್ರೊಟೆಸ್ಟ್ ಮಾಡಬೇಕು, ವಾಪಸ್ ಕೊಡಿ ಅವ್ರಿಗೆ. ಒಂದಿನ ಮಾಡಿದ್ಮೇಲೆ ಇದಿಂತ ಅದನ್ನು ನಾವು ಸ್ವಲ್ಪ ಪ್ರೊಟೆಸ್ಟ್ ಮಾಡಬೇಕು. ನಾವು ಇದು ಕನ್ಸ್ಯೂಮರ್ ರೆಸಿಸ್ಟೆನ್ಸ್ ಬರಬೇಕು. ಸೊ ನಾನು ಹೇಳೋದು ಇನ್ನೊಂದು ಏನಂದರೆ, ಊಟ ಅಂದರೆ ಆಹಾರ ಅಂದರೆ ಬರೀ ಅಡುಗೆ ಮನೆಯಿಂದ ಬರೋದಲ್ಲ, ಹೋಟ್ಲಿಂದ ಬೇಕ್ರಿಯಿಂದ ಬಂದಿದ್ದಲ್ಲ. ಪ್ರಾಣಿ ಪಕ್ಷಿಗಳು ಏನು ಊಟ ಮಾಡ್ತಾರೆ, ಅವ್ರಿಗೆ ಯಾರು ಅಡುಗೆ ಮಾಡಿಕೊಡ್ತಾರೆ, ಯಾರಿಗೆ ಬೇಕ್ರಿ ಮಾಡಿಕೊಡ್ತೀವಿ. ಅಪಕ್ವ ಆಹಾರ, ಹಸಿ ಆಹಾರ, ನಿರಗ್ನಿ ಆಹಾರ, ರಾ ಡಯಟ್, ಅದನ್ನು ಒಂದೊತ್ತು ಮಾಡಬೇಕು. ಅದರಿಂದ ಕಿಚನ್ಗೆ ಲಾಕ್ ಹೋಗಲೇಬಾರ್ದು ಯಾರೂ. ಇವು ಕಿಚನ್ಗೆ ಹೋಗಬೇಕು ಅಂದರೆ ನೀವೆಲ್ಲ ಕಟ್ ಮಾಡಬೇಕು, ಎಲ್ಲ ಮಾಡ್ತೀರಾ, ಬೇಯಿಸ್ತೀರಾ, ಗ್ಯಾಸ್ ಖರ್ಚಾಗುತ್ತೆ, ಆಮೇಲೆ ಎಣ್ಣೆ ಎಲ್ಲ ಜಿಡ್ಡೆಲ್ಲ ತೊಳೆಯೋಕ್ಕೆ ಪಾತ್ರೆ ತೊಳಿಬೇಕು. ಯಾವುದೂ ಬೇಕಾಗಿಲ್ಲ. ಸುಮ್ಮನೆ ತರಕಾರಿಗಳು, ಮೊಳಕೆ ಕಾಳುಗಳು ಮತ್ತು ಹಣ್ಣುಗಳನ್ನ ಇಟ್ಬಿಡಿ ಟೇಬಲ್ ಮೇಲೆ. ಯಾರು ಎಷ್ಟು ಬೇಕಾದ್ರೂ ತಿನ್ನಿ. ಯಥೇಚ್ಛವಾಗಿ ಜಾಸ್ತಿ ತಿನ್ನೋಕ್ಕಾಗಲ್ಲ, ತಿಂದರೂ ಒಳ್ಳೆಯದು. ಇನ್ನೊಂದು ಅಂದರೆ ಹಸಿ ಆಹಾರವನ್ನು ಜಗಿಯೋದ್ರಿಂದ ನಿಮ್ಗೆ ಹಲ್ಲು ಗಟ್ಟಿ ಆಗ್ತವೆ, ಒಸಡುಗಳು ಗಟ್ಟಿಯಾಗುತ್ತೆ, ವಿಟಮಿನ್ಸ್ ಎಲ್ಲ ಸಿಗೋದ್ರಿಂದ ಕಣ್ಣಿನ ದೃಷ್ಟಿ, ಕನ್ನಡಕಗಳು ಯಾವುದೂ ಬೇಕಾಗಲ್ಲ. ಸರ್ವ ದೃಷ್ಟಿಯಿಂದ ಒಳ್ಳೆಯದು. ಮತ್ತು ಮಹಿಳೆಯರಿಗೆ 1 ಟೈಮ್ ಪೂರ್ತಿ ರೆಸ್ಟ್ ಸಿಗುತ್ತೆ. ಅದು ಬರೀ ಅಡುಗೆ ಮನೆಯದೇ ದೊಡ್ಡ ಕೆಲಸ. ಮಹಿಳೆಯರೇ ಒಂದೇ, ವರ್ಕಿಂಗ್ ವುಮೆನು ಕೂಡ ಪಾಪ ಅಡುಗೆಗೂ ಮಾಡಬೇಕು, ಮಾಡೇ ಬೇಡ. ರಾತ್ರಿ ಊಟ ಮಾಡೋದೇ ಬೇಡ. ಸನ್ಸೆಟ್ ಆದ ತಕ್ಷಣ ಅಡುಗೆ ಮನೆಗೆ ಬಾಗ್ಲಾಕ್ಬಿಡೋದು. ಆ ಬಾಗ್ಲಾಕ್ಬಿಡೋದು. ಯಾವುದೋ ಒಂದು ಅವ್ರವ್ರ ಅನುಕೂಲ ಹೇಳೋದು. ಒಂದೊತ್ತು ಅಪಕ್ವ ಆಹಾರ, ಹಸಿ ಆಹಾರವನ್ನು ಉಪಯೋಗಿಸಿ. ಆ ಕಲರ್ಫುಲ್ ಫುಡ್ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಟೇಸ್ಟ್ ಇರುತ್ತೆ. ನೀವು ಬೇಕಾದರೆ ಮೊಳಕೆ ಕಾಳಿಗೆ ಇದು ತೆಂಗಿನಕಾಯಿ ತುರಿ ಗಾರ್ನಿಷ್ ಮಾಡ್ತೀವಿ, ಕೊತ್ತಂಬರಿ ಸೊಪ್ಪು, ಅದು ಇದು, ಪುದೀನ, ಶುಂಠಿ, ನಿಂಬೆಹಣ್ಣು ಎಲ್ಲ ಟೇಸ್ಟ್ ಹಸಿನೇ, ಎಲ್ಲ ಹಾಕಿ ಟೇಸ್ಟ್ ಮಾಡ್ಕೊಂಡು ತಿನ್ನಿ. ಎಲ್ಲ ಹಸಿನೇ ಇರಬೇಕು, ಎಲ್ಲ ಹಸಿನೇ ಹಸಿ ಇರಬೇಕು. ಉಪ್ಪು ಇರಬಾರ್ದು, ಉಪ್ಪು ಹಾಕ್ಲೂಬಾರ್ದು. ಕರೆಕ್ಟ್. ಉಪ್ಪನ್ನು ಕೂಡ ಇವನು ಮಹಾತ್ಮ ಗಾಂಧಿಯವ್ರ ಪುಸ್ತಕವನ್ನು ಬರೆದು, ಅವ್ರ ಪಕ್ಕಾ ಪ್ರಕೃತಿ ಚಿಕಿತ್ಸೆ ಮಾಡ್ತಾಯಿದ್ರು ಅವ್ರ ಆಶ್ರಮದಲ್ಲಿ. ಅವ್ರ ಪುಸ್ತಕ ಬರೆದಿದ್ದಾರೆ, ನಮಗೆ ಬೇಕಾಗಿದ್ದೇನು ಲವಣಾಂಶ ಉಪ್ಪೇನಿದೆ ಅದು
ಪ್ರಕೃತಿಯುತವಾಗಿ ಎಲ್ಲ ಧಾನ್ಯಗಳಲ್ಲಿ ಇರುತ್ತೆ. ಮತ್ತು ಯಾವ ಈಗ ಆನೆಗೆ ಯಾರು ತೊಗೊಂಡೋಗಿ ಉಪ್ಪು ತಿನ್ನಿಸ್ತಾರೆ? ಅದು ಗಟ್ಟಿಯಾಗಿದೆಯಲ್ಲ. ಕುದುರೆಯಲ್ಲಿ ಕಾಡುಗಳಲ್ಲಿ ಪ್ರಾಣಿಗಳಿಗೆ ಯಾರು ಉಪ್ಪು ಹಾಕೋದಿಲ್ಲ. ನಮಗೆ ಇಲ್ಲ, ನಾವು ಮಾಡ್ಕೊಂಡಿದ್ದು ಉಪ್ಪು ಇಲ್ದಲೇ ಇದ್ದರೆ, ಈಗ ನಾವು ಸಕ್ಕರೆ, ಈಗ ನಮಗೇನು ಸಕ್ಕರೆ ಹಾಕ್ಬಿಟ್ರೆ ನಾವು ತಗೊಳಕ್ಕಾಗಲ್ಲ. ನಮಗೆ ಅದು ಅಭ್ಯಾಸ ಮಾಡ್ಕೊ. ಉಪ್ಪು ಅಷ್ಟೇ, ಮಜ್ಜಿಗೆಗೆ ಮೊಸರಿಗೆ ಉಪ್ಪು ಹಾಕಿದರೆ ನಾನು ಸೇವಿಸೋಕ್ಕಾಗಲ್ಲ. ಯಾಕೆಂದರೆ ನಾನು ಸುಮಾರು 50 ವರ್ಷದಿಂದ ಉಪ್ಪು ಬಿಟ್ಟಿದ್ದೀನಿ. ನಾನು ಪ್ರಕೃತಿ ಚಿಕಿತ್ಸೆ. ಅಯ್ಯೋ, ಉಪ್ಪು ತಿಂದೇ ಇದ್ರೆ ಅಲ್ಲ, ಸುಸ್ತಾಗ್ಬಿಡುತ್ತೆ ಉಪ್ಪು ಅಂದರೆ ಏನು ಅಡುಗೆಲಿ ಮಾಮೂಲಿ ಮಿನಿಮಮ್ ಮಾಡ್ತಾರೋ ಅಷ್ಟೇ. ಹ್ಮ್ ಉಪ್ಪು ತಿಂದೇ ಸುಸ್ತಾಗುತ್ತೆ ಅಂತ ಏನಿಲ್ಲ. ಇದೆಲ್ಲ ತಪ್ಪು ಕಲ್ಪನೆಗಳಷ್ಟೇ. ಏನಾದ್ರೂ ಸೋತೋದಂಗಿದ್ರೆ ಮುಖ, ಉಪ್ಪು ಖಾರ ತಿಂದೇ ಇರೋ ದೇಹ ಅಂತ ಹೇಳ್ತಾರೆ. ಏನಿಲ್ಲ, ಹಾಗೇನಿಲ್ಲ. ಅದಕ್ಕಿಲ್ಲ. ಒಂದು ನೀರು ಕುಡಿದಲ್ಲೇ ಇದ್ದರೂ ಸೋತಂಗಿರುತ್ತೆ. ನೀರು ಯಥೇಚ್ಛ 2 ಗಂಟೆಗೆ ನೀರು ಕುಡಿತಾ ಇರಿ. ನೋಡಿ, ಯಾರ್ಯಾರು ಸ್ವಲ್ಪ ತಲೆ ಸುತ್ತು ಬಂತು ಅಂದರೆ ನೀರು ಎರಚಿ ಅವ್ರು ಹೋಗ್ತದೆ, ಗಿಡ್ಡಿನೆಸ್ ಹೋಗ್ತದೆ. ಅದಕ್ಕೆ ಉಪ್ಪು ಖಾರ ಕೊಡಬೇಕಾಗೇನಿಲ್ಲ, ಹಾಗೇನಿಲ್ಲ. ತಿನ್ನೋದಕ್ಕೆ ಅನೇಕ ನೆವಗಳಿದ್ದಾವೆ ನಮ್ಮಗಳಲ್ಲಿ. ಮತ್ತು ಪೇಷಂಟ್ ಯಾವ್ದಾದ್ರು ಜ್ವರ ಬಂದಾಗ ಬೇದಿ ವಾಂತಿ ಆಗ್ತಾಯಿದ್ರು ವೀಕ್ ಆಗಿದೆಯಾ ತಿನ್ನು ಅಂತ ತಿನ್ನಬಾರ್ದು, ವಿಶ್ರಾಮ ಕೊಡಬೇಕು. ನೀವು ಇದು ನೀವು ಹೇಳಿದಾಗ ನಂಗೊಂದು ನೆನಪಿಗೆ ಬಂತು. ಏನಂತಂದ್ರೆ ಹೊಟ್ಟೆ ಹಸುವಾಗ್ದಿರ ತಿನ್ನೋದು ಕೂಡ ವಿಷ ಅಂತ ಹೇಳ್ತಾರೆ. ಪ್ರಕೃತಿ ವೈದ್ಯರಾಗಿ ನೀವೇನು ಹೇಳ್ತೀರಾ? ಹೌದು, ನಾವು ಹೇಳ್ತೀವಿ ಉಪವಾಸ ಲಂಘನಂ ಪರಮೌಷಧಂ ಅಂತ. ನಾವು ಈಗ ನನ್ನ ಅಭ್ಯಾಸದಲ್ಲಿ ಈ ಹಿಂದೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ, ವಿಶೇಷವಾಗಿ ಜಿಂದಾಲ್ ಹಾಸ್ಪಿಟ್ಲಲ್ಲಿ 20 ದಿನ 30 ದಿನ ಸಾಧಾರಣವಾಗಿ ಉಪವಾಸ ಮಾಡೋದು. 20 ದಿನ ಮಾಡೋದಂದರೆ ಅದು ನಾರ್ಮಲ್ಲು. ವಾರ 10 ದಿನಕ್ಕೇನು ಲೆಕ್ಕ ಇರಲಿಲ್ಲ. ಆಮೇಲೆ 30 ದಿನ 45 ದಿನದವರೆಗೂ ನಾನು ರೆಕಾರ್ಡಲ್ಲಿ ಮಾಡಿಸಿದ್ದೀನಿ. ಒಂದು 3-4 ಪೇಷಂಟ್ಗಳೇ ಇಲ್ಲಿ ಬೆಂಗಳೂರಲ್ಲಿ ಮತ್ತು ಹರಿಯಾಣದಲ್ಲೆಲ್ಲ ಮಾಡಿಸಿದ್ದೀನಿ. ಏನೂ ಇಲ್ಲ, ಒಂದು ಕಲ್ಲಂಗಡಿ ಹಣ್ಣು ಪೀಸು ಕೊಟ್ಟಿಲ್ಲ 45 ದಿನ. ನಾನು 40 ದಿನ ಸಾಕು ಅಂತ ಹೇಳಿದ್ರೆ ಪೇಷಂಟ್ ಇಲ್ಲ ಡಾಕ್ಟರ್, ನಾನು 1.5 ತಿಂಗಳು ಪೂರ್ತಿ ಮಾಡ್ತೀನಿ, ರೆಕಾರ್ಡ್ ಮಾಡ್ತೀನಿ. ಕಾಂಪಿಟೇಷನ್ನಲ್ಲಿ ಉಪವಾಸ ಮಾಡೋರು. ಆವಾಗ ಜನಗಳ ಹತ್ರ ಸಮಯ ಇತ್ತು, ಕಾಯಿಲೆ ಇದ್ರೂ ಕೂಡ ಸಮಯ ಇತ್ತು. ಇವಾಗ ಸಮಯ ಇಲ್ಲ, ದುಡ್ಡು ಜಾಸ್ತಿ ಇದೆ, ಸಮಯ ಇಲ್ಲ. ನಿಜ. ಸಾಯಕ್ಕೂ ಪುರ್ಸೊತ್ತಿಲ್ಲ ಅಂತಾರೆ, ಆ ರೀತಿ ಬಂದಿದೆ. ಸೊ ಎಲ್ಲದಕ್ಕಿಂತ ನಾವು ಹೇಳೋದು ಅವಾಗ ನಾವು ಊಟ ಬಿಡಬೇಕು. ಹೌದು, ಅದಕ್ಕೆ ನಮ್ಮಲ್ಲಿ ಒಂದಿದೆ ನೋಡಿ, 15 ದಿವಸಕ್ಕೊಂದ್ಸರಿ ಏಕಾದಶಿ ಬರೋದಿರಬಹುದು, ತಿಂಗಳಿಗೊಂದ್ಸರಿ ಬರುವಂತ ಸಂಕಷ್ಟಹರ ಚತುರ್ಥಿ ಇರಬಹುದು, ಅಥವಾ ಪ್ರತಿ ಕ್ವಾರ್ಟರಲ್ಲಿ ಒಂದ್ಸರಿ ಬರುತ್ತೆ ನವರಾತ್ರಿ ಅಂತ ಹೇಳಿ 9 ದಿವಸ ಉಪವಾಸ ಮಾಡೋದಕ್ಕೆ ಅಂತ ಹೇಳಿ ಅದು ಮಾಡ್ತಾರೆ. ಮತ್ತು ವಾರ ಒಂದು ಏನಾದ್ರು ವ್ರತಗಳು ಇಟ್ಕೊಳ್ತಾರೆ, ಗಂಡಸರು ಇರ್ತಾರೆ, ಹೆಂಗಸರುಗಳು ಇರ್ತಾರೆ. ನಾವು ಮಾಡಿದ್ದೀವಿ, ಮತ್ತೆ ವ್ರತ ಮಾಡ್ಬೋದು. ಉದಾಹರಣೆಗೆ ನಾನು ಹಿಂದೆ ಹರಿಯಾಣದಲ್ಲಿದ್ದಾಗ ಮಂಗಳವಾರ ಹನುಮಂತ ಪೂಜೆಗೆ ಊಟ ಮಾಡ್ತೀವಿ. ಏನು ಬೆಳಗ್ಗೆಯಿಂದ ಬರೀ ಏನು ತಿನ್ನೋದಿಲ್ಲ, ಮಧ್ಯಾಹ್ನ ಮಾತ್ರ ಹಣ್ಣು. ಉಪ್ಪಂತೂ ಮುಟ್ಟಂಗಿಲ್ಲ. ಮತ್ತು 1 ಹೊತ್ತು ಉಪ್ಪಿಲ್ಲದ ಪಲ್ಯ. ನಮ್ಮ ಹಿರಿಯರಿಗೆ ಎಷ್ಟು ಬುದ್ಧಿವಂತಿಕೆ ಇತ್ತು ಅಂದರೆ ಉಪವಾಸ ಅದು ಪ್ರಮುಖವಾಗಿತ್ತು ವ್ರತದಲ್ಲಿ, ಉಪ್ಪಿಲ್ಲದೆ ಇರೋ ಆಹಾರ ತಿನ್ನೋದು. ಅಂದರೆ ಎಷ್ಟೋ ಜನ ನಿರ್ಜಲ ಏಕಾದಶಿ ಅಂತ ಮಾಡ್ತಾರೆ, ಇಡೀ ದಿನ ನೀರು ಕೂಡ ಕುಡಿಯೋದಿಲ್ಲ ಅಂತ ಹೇಳಿ. ಏಕೆ ನಾವು ಎಲ್ಲ ಈಗ ಇಂಜಿನ್ ಬಿಸಿ ಆಗಿಬಿಟ್ರೆ ಅದಕ್ಕೆ ರೆಸ್ಟ್ ಕೊಡ್ತೀವಿ, ನಮ್ಮ ಮಿಷಿನ್ಗೆ ರೆಸ್ಟ್ ಕೊಡೋದಿಲ್ಲ. ನಮ್ದು ಇನ್ನೊಂದೇನು ಅಂತಂದರೆ, ಬಾಯಿಯಿಂದ ಗುದದ್ವಾರದವರೆಗೂ ಸುಮಾರು 32-33 ಅಡಿ ನಮ್ಮ ಜೀರ್ಣತಂತ್ರ ಇರುತ್ತೆ, ಸಿಸ್ಟಮ್, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಇರುತ್ತೆ, ಕರಳು. ಅದು ಎಲ್ಲ ಪ್ರಾಣಿಗಿನ್ನ ಉದ್ದವಾಗಿದೆ. ಆ್ಯಕ್ಚುಲಿ ಆ ಪ್ರಾಣಿಗಳು ಜಾಸ್ತಿ ತಿಂದರೆ ಅವರು ನಿಗಿಸ್ಕೋಬೋದು. ನಮ್ಮದು ತಿಂದಿದ್ದೆಲ್ಲ 8 ಗಂಟೆ 9 ಗಂಟೆಗೆ ಆಚೆಗೆ ಹೋಗಬೇಕು. ಸೊ ನೀವು ಬರೀ ಪಿಷ್ಟ ಪದಾರ್ಥನೇ ಮತ್ತು ಈ ರಿಫೈನ್ಡ್ ಫುಡ್ಡು, ಬೇಕ್ರಿ ಫುಡ್, ವೈಟ್ ರೈಸ್ ಎಲ್ಲ ತಿಂತಾಯಿದ್ರೆ ಅದು ಹೋಗಲ್ಲ. ಅದು 8 ಗಂಟೆ ಬದಲು 18 ಗಂಟೆ ತೊಗೊಳುತ್ತೆ. ಅದರಿಂದ ಎಲ್ಲ ಕಾಯಿಲೆಗಳು ಬರ್ತಾಯಿದೆ. ಅದಕ್ಕೋಸ್ಕರ ಮಾಡಬೇಕು, 1 ಹೊತ್ತು, ನಾನು ಹೇಳೋದು 1 ಹೊತ್ತು ಸ್ಟ್ರಿಕ್ಟಾಗಿ ರಾ ಡಯಟ್ ಅಪಕ್ವಾರನ ಮಾಡಬೇಕು. 2 ಹೊತ್ತು ಹಿತಮಿತವಾಗಿ ಸಿರಿಧಾನ್ಯ ಸಮೇತ ಹೋಲ್ಸಮ್ ಫುಡ್ ತೊಗೋಬೇಕು. ಯಾವುದೂ ರಿಫೈನ್ಡ್ ಸಿಪ್ಪೆ ತೆಗಿಬಾರ್ದು. ಅಂಥದ್ದರ ಉಪಯೋಗಿಸಿದರೆ ಸೊ ನಿಜವಾಗಲೂ ನಮಗೆ ಬ್ಲಡ್ ಪ್ರೆಷರ್ ಬರಲ್ಲ, ಡಯಾಬಿಟಿಸ್ ಬರಲ್ಲ, ಓವರ್ವೇಟು, ಕಾನ್ಸ್ಟಿಪೇಷನ್ನು, ಹಲ್ಲು, ಕಣ್ಣು ಎಲ್ಲ ಯಾವ ಡೆಂಟಿಸ್ಟ್ ಹತ್ರ ಹೋಗಬಾರ್ದು. ಚೆನ್ನಾಗಿ ಜಿಗಿದ್ರೆ ಅದೇ ಒಳ್ಳೆ ಗಟ್ಟಿ ಆಗ್ತದೆ. ಸೊ ಈ ರೀತಿ ಇನ್ನು ನೀವು ಕುಕ್ಕಿಂಗ್ ಗ್ಯಾಸು, ಪಾತ್ರೆ ತೊಳೆಯೋದು ಎಲ್ಲ ಉಳಿತಾಯ. ನಾನು ಹೇಳೋದು ಉಳಿತಾಯ ಆಗುತ್ತೆ ಅಡುಗೆ ಮನೇಲಿ, ಮತ್ತು ಟೈಮ್ ಉಳಿಯುತ್ತೆ. ನೀವು 2 ಗಂಟೆ 3 ಹೊತ್ತು ಅಡುಗೆ ಮನೆಯ ಬದಲು 1 ಹೊತ್ತು ನೀವು ಯೋಗಾಭ್ಯಾಸ ಮಾಡಿ, ವಾಕಿಂಗ್ ಹೋಗಿ, ನಗ್ತಾ ಇರಿ. ಲಾಫಿಂಗ್ ಥೆರಪಿ, ಕ್ಲ್ಯಾಪಿಂಗ್ ಥೆರಪಿ ಇವೆಲ್ಲ ನಾವು ಮಾಡಿಸ್ತೀವಿ ನ್ಯಾಚುರಲ್ಲಾಗಿ. ಸೊ ಬಿಳಿ ಸಕ್ಕರೆ ಅಂತೂ ಬಿಟ್ಟುಬಿಡಬೇಕು, ಬಿಳಿ ಅನ್ನ ಬಿಟ್ಟುಬಿಡಬೇಕು. ಮತ್ತು ಸಣ್ಣ ಇವರಿಗೆ ವಯಸ್ಸಾದವ್ರಿಗೆ ಏನು ನಿದ್ರೆ ಬರಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮಲ್ಲಿ ಅದು ಮನೆಯಲ್ಲಿ ಸ್ವಚ್ಛ ಚಿಕಿತ್ಸೆ ಅಂತಂದರೆ, ಮಲಗೋಕ್ಕೆ ಮುಂಚೆ ಒಂದು ಅರ್ಧ ಬಕೆಟಲ್ಲಿ ಬಿಸಿ ನೀರು ಅದು ಇಟ್ಕೊಂಡ್ಬಿಟ್ಟು ಕೂತ್ಕೊಂಡು, ಚೇರ್ ಮೇಲೆ ಕೂತ್ಕೊಂಡು ಕಾಲು ಒಳಗಡೆ ಇಟ್ಕೊಂಡಿರಿ, 1 ಗ್ಲಾಸ್ ನೀರು ಕುಡೀರಿ, ಒಂದು 15 ನಿಮಿಷ ಇರಿ. ಆವಾಗ ತಲೆ ಭಾರ ಎಲ್ಲ ಕಡಿಮೆ ಆಗ್ತದೆ.
ಅದು ನಾವು ಇನ್ನೊಂದು ಗಾದೆನೂ ಹೇಳ್ತೀವಿ, ಕೈ ಕಾಲು ಬಿಸಿ ಇರಬೇಕು, ಹೊಟ್ಟೆ ಮೃದುವಾಗಿರಬೇಕು, ತಲೆ ತಣ್ಣಗಿರ್ಬೇಕು. ತಣ್ಣಗಿರಬೇಕು ಅಂತ. ಅದಿದ್ದರೆ ಯಾವ ಕಾಯಿಲೆನೂ ಬರಲ್ಲ. ಸೊ ಅದೇ ರೀತಿ ಇದು ಕಾಲನ್ನು ಈ ಎಕ್ಸ್ಟ್ರಿಮಿಟಿ ಮಾಡಿದಾಗ ಆಮೇಲೆ ಕಾಲು ತೊಳ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರ್ತದೆ. ಈ ಕಫ ಶೀತ ಇದ್ದರೆ ಆವಿ ಸೇವನೆ ಮಾಡಿ, ಸ್ಟೀಮ್ ಇನ್ಹಲೇಷನ್ ಮಾಡಿ. ಸೊ ಇದೇ ರೀತಿ ಮತ್ತು ವಾರಕ್ಕೆ ಒಂದಿನ 2 ಲೀಟ್ರ್ ಬಿಸಿ ಬೆಳಗ್ಗೆ ಬಿಸಿ ನೀರು ಕುಡಿದು, ಒಂದಿನ ಯಾವುದೋ ಫಿಕ್ಸ್ ಮಾಡಿ ಬಿಸಿನೀರು ಕುಡಿದು 2-3 ಬೆರಳು ವಾಂತಿ ಮಾಡಿ. ಸ್ಟಮಕ್ ವಾಶ್, ನಾವು ಪಾತ್ರೆಗಳನ್ನ ಹೆಂಗೆ ತೊಳಿತೀವಿ ದಿನ, ಈ ಪಾತ್ರೆನ ಇದು ಪಾತ್ರೆನೇ ತಾನೆ, ಇದು ಹಾಕ್ತಾ ಇರ್ತೀವಿ. ಬಿಸಿ, ಖಾರ, ಸ್ವೀಟು, ನಾನ್ ವೆಜ್ಜು, ಕಾಫಿ, ಟೀ ಎಲ್ಲ ಹಾಕ್ತೀವಿ. ಈ ವೆಹಿಕಲ್ಗಳು ಒಂದೊಂದು ಅದು ಮಾತ್ರ ಪೆಟ್ರೋಲೇ ತಗೊಳುತ್ತೆ, ಗ್ಯಾಸೇ ತಗೊಳುತ್ತೆ, ಡೀಸೆಲ್, ಇದು ನಮ್ಮ ಮನುಷ್ಯ ಎಲ್ಲನೂ ಹಾಕ್ತಾರೆ. ಸೊ ನಾವು ಕೆಟ್ಟೋಗಿರುತ್ತೆ. ಅದಕ್ಕೋಸ್ಕರ ಮಾಡಿದ್ರೆ ಈ ಅಸಿಡಿಟಿ, ತಲೆನೋವು, ಮೈಗ್ರೇನು, ಎಲ್ಲ ರೀತಿ ಕಾಯಿಲೆಗಳನ್ನ ಬಾರದು. ನಿದ್ರೆ ಚೆನ್ನಾಗಿ ಬರ್ತದೆ. ಈ ರೀತಿ ಸರಳವಾಗಿ ಮಾಡಬೇಕು. ವಯಸ್ಸಾದವರು ಮುಖ್ಯವಾಗಿ 7 ಗಂಟೆ ರಾತ್ರಿ ಆದಮೇಲೆ ಊಟ ಮಾಡಬಾರ್ದು. ಡಯಾಬಿಟೀಸ್ ಇರಲಿ ಇಲ್ದಿರಿ, ಅದು ಈ ಡಯಾಬಿಟೀಸ್ ಒಂದು ನೆವ ಆಗಿಬಿಟ್ಟಿದೆ. ತಿನ್ನೋರಿಗೂ ನೆವ, ತಿನ್ನಿಸೋರಿಗೂ ನೆವ. ಡಯಾಬಿಟೀಸ್ ನೀನು ತಿನ್ನು ಜಾಸ್ತಿ ತಿಂತಾರೆ. ಸೊ ಈ ರೀತಿ ತಪ್ಪು ಕಲ್ಪನೆಗಳನ್ನ ಸರಿ ಮಾಡಿಕೊಂಡ್ರೆ, ಮತ್ತು ಇನ್ನೊಂದು ಹಳೆ ಕಾಯಿಲೆಗಳಿಗೆ ಬರೀ ಔಷಧಿ ತಗೊಳ್ಳೋದ್ರಿಂದಲೇ ಅಲ್ಲ, ಔಷಧಿನ ಕಡಿಮೆ ಮಾಡಬೇಕು, ಟ್ಯಾಪರ್ ಆಫ್ ಮಾಡ್ಕೋಬೇಕು. ಲಾಂಗ್ ರನ್ನಲ್ಲಿ ವರ್ಷಗಟ್ಟಲೆ 20 ವರ್ಷಕ್ಕೆ ನಾನು ನೋಡಿ 20 ವರ್ಷ ಅಸ್ತಮಾ ತೊಗೊಂಡವ್ರ ಕತೆ ಏನಾಗುತ್ತೆ? ಏನಾಗಲ್ಲ. ಅಸ್ತಮಾ ನಾವು ಔಷಧಿ ಇಲ್ಲದೆ ಅಸ್ತಮಾ ಸರಿಯಾಗಲ್ಲ, ಅಲರ್ಜಿ ಸರಿಯಾಗಲ್ಲ, BP, ಬ್ಲಡ್ ಪ್ರೆಷರ್ ಹೋಗಲ್ಲ, ಶುಗರ್ ಹೋಗಲ್ಲ. ಮಾತ್ರ ಕಂಟಿನ್ಯೂಸ್ ಎಲ್ಲ ಮಾತ್ರೆಗೂ ಸೈಡ್ ಎಫೆಕ್ಟ್ ಇರುತ್ತೆ. ಅದನ್ನು ವಯಸ್ಸಾಗ್ತಾ ಹೋಗ್ತಾ ಕಡಿಮೆ ಮಾಡ್ಕೊಂಬರ್ಬೋದು. ಎಸೆನ್ಷಿಯಲ್ ಮೆಡಿಸಿನ್ ಏನೋ ಒಂದು 10% ಬೇಕು. ಬಟ್ ಇವಾಗ ಏನಾಗಿದೆ ಅಂದರೆ ವಯಸ್ಸಾಯ್ತಾ ಹೋಗ್ತಾ ಔಷಧಿ ಜಾಸ್ತಿ ಮಾಡ್ತಾ ಇರ್ತಾರೆ. ಹೈ BP ಇದ್ದವ್ರು ಕೊನೆಗೆ ಏನಾಗುತ್ತೆ, ಬ್ಲಡ್ ಪ್ರೆಷರಲ್ಲಿ ಆ ರಕ್ತನಾಳಗಳನ್ನ ಈ ಆರ್ಟಿಫಿಷಿಯಲಾಗಿ ಎಳೆದು ದೊಡ್ಡ ಎನ್ಲಾರ್ಜ್ ಮಾಡುತ್ತೆ. ಅದು ಒಂದಿನ ಸಡನ್ನಾಗಿ ಲೋ BP ಆಗಿ ಸತ್ತೋಗ್ತಾರೆ. ಸೊ ಈ ರೀತಿ ಕಾಯಿಲೆಗಳಿದೆ. ಮೆಡಿಸಿನ್ ತಗೊಳ್ಳೋದ್ರಿಂದಲೂ ದುಷ್ಪರಿಣಾಮಗಳು ಜಾಸ್ತಿ ಇದೆ. ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಒಳ್ಳೆಯದು. ಡಾಕ್ಟರ್ ಚಿದಾನಂದ ಮೂರ್ತಿಯವರೇ, ಇದುವರೆಗೂ ನಮ್ಮ ಬಾಳ್ಬೆಳಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿರಿಯರು ಅನುಸರಿಸಬೇಕಾದ ಕ್ರಮಗಳಷ್ಟೇ ಅಲ್ಲ, ಆರೋಗ್ಯ ಸೂತ್ರಗಳ ಜೊತೆಗೆ ಕಿರಿಯರಿಗೂ ಕಿವಿ ಮಾತನ್ನು ಹೇಳಿದ್ದೀರಾ. ಈ ಒಂದು ಆರೋಗ್ಯ ಸೂತ್ರಗಳನ್ನು ಪಾಲಿಸಿದಾಗ ಹಿರಿಯರಿರಲಿ ಕಿರಿಯರಿರಲಿ ತಮ್ಮ ಆರೋಗ್ಯವನ್ನು ತಾವೇ ಮನೆಯಲ್ಲಿ ಸದೃಢವಾಗಿ ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೂ ನಮ್ಮ ಜೊತೆಗಿದ್ದವರು ಆಯುಷ್ ಇಲಾಖೆಯ ನಿವೃತ್ತ ನಿರ್ದೇಶಕರಾದಂಥ ಡಾಕ್ಟರ್ BT ಚಿದಾನಂದ ಮೂರ್ತಿಯವರು. ಇವರ ಜೊತೆ ಮಾತುಗಳು ನಿಮಗೆ ಸ್ಫೂರ್ತಿದಾಯಕವಾಗಿದ್ವು ಅಂತ ಭಾವಿಸ್ತಾ ಇವತ್ತಿನ ಬಾಳ್ಬೆಳಕು ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.